ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಹುಲ್ಸ್ ಚಾನ್. ನಾವೀಗ ಜರ್ಮನಿಯಿಂದ ಸ್ವಿಟ್ಜರ್ಲ್ಯಾಂಡ್ ಹೊರಟಿದ್ದೀವಿ. ಸ್ವಿಟ್ಜರ್ಲ್ಯಾಂಡಲ್ಲಿ ನಾವು ಫಸ್ಟ್ ಇಂಟರ್ಲೇಕನ್ ರೀಚ್ ಆಗಿದ್ದೀವಿ. ಇಂಟರ್ಲೇಕನಿಂದ ನೆಕ್ಸ್ಟ್ ನಾವು ಗ್ರಿಂಡಲ್ವಾಲ್ಡ್ ಹೋಗಬೇಕು. ಇದು ನಾವು ಇಂಟರ್ಲೇಕನ್ನಿಂದ ಗ್ರಿಂಡಲ್ವಾಲ್ಡ್ ಹೋಗ್ತಾ ಇರೋ ದಾರಿ. ಒಂಥರ ಅಮೇಝಿಂಗ್ ಲ್ಯಾಂಡ್ಸ್ಕೇಪ್ಸ್ ಇತ್ತು, ಐಸ್ ಕ್ಯಾಪ್ ಮೌಂಟೇನ್ಸ್ ಇತ್ತು. ನಾವೊಂಥರ ಇದು ಡೆಸ್ಕ್ಟಾಪಲ್ಲಿ ನೋಡ್ತೀವಲ್ಲ ಆ ಥರ ಸೀನರೀಸ್ ಇತ್ತು. ಸೊ ಇದು ನಾವು ಬುಕ್ ಮಾಡಿರೋ Airbnb. ಸುತ್ತಮುತ್ತ ಫುಲ್ ಐಸ್ ಕ್ಯಾಪ್ ಮೌಂಟೇನ್ಸ್ ಇತ್ತು, ತುಂಬ ಒಳ್ಳೆ ವೆಜಿಟೇಷನ್ ಇತ್ತು. ನೀವು ನೋಡ್ಬೋದು, ಆಗಲೇ ಗೋಲ್ಡನ್ ಅವರ್ ಸ್ಟಾರ್ಟ್ ಆಗಿತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾವಲ್ಲಿ ಹೋಗಿದ್ದು ಸುಮಾರು 5 ಗಂಟೆ ಆಗಿರ್ಬೋದು. ಈಗ ಎಲ್ಲ ಕಡೆ 6 ಗಂಟೆಗೆ ಕತ್ಲಾಗಿ ಹೋಗ್ತಾ ಇದೆ. ಎಲ್ಲ ಚೆಕ್ ಇನ್ ಮಾಡಿಬಿಟ್ಟು ಅಲ್ಲೇ ಹತ್ತಿರದಲ್ಲಿರೋ ಜಾಗನ ಓಡಾಡ್ಕೊಂಬರೋಣ ಅಂತ ಹೋದ್ವಿ. ಆಲ್ರೆಡಿ ಲೇಟ್ ಆಗಿತ್ತು. ಸೊ ಹಾಗೆ ಓಡಾಡ್ತಾ ಇರಬೇಕಾದ್ರೆ ಅಲ್ಲೇ ಪಕ್ಕದಲ್ಲೇ ಹಸುಗಳೆಲ್ಲ ಇತ್ತು, ಕೋಳಿಗಳಿತ್ತು. ಸ್ವಿಟ್ಜರ್ಲ್ಯಾಂಡ್ ಅಂದ್ರೇ ಹಸುಗಳು. ಎಲ್ಲ ಕಡೆ ಹಸುಗಳು ನೋಡ್ತಾನೆ ಇರ್ತೀವಿ, ಬಟ್ ನೋಡೋಕ್ಕೆ ತುಂಬ ಪ್ಲೆಸೆಂಟ್ ಆಗಿತ್ತು. ಹಾಗೆ ನೋಡೋಣ, ಸ್ವಲ್ಪ ಮುಂದೆ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ ನಡ್ಕೊಂಡು ಹೋಗಬೇಕಾದ್ರೆ ಒಂದು ದೊಡ್ಡ ವೆರಿ ಬಿಗ್ ಹಿಲ್, ಅದ್ರ ಪಕ್ಕದಲ್ಲೇ ಮನೆ. ನಾವು ಚಿಕ್ಕವಾಗ ಡ್ರಾಯಿಂಗ್ಸ್ ಬರಿತಿದ್ವಲ್ಲ ಆ ಥರನೇ ಇತ್ತು. ಹಾಗೆ ಹೋಗ್ತಾ ಹೋಗ್ತಾ ಅಲ್ಲಿ ಫುಟ್ ಆಫ್ ದ ಮೌಂಟೇನ್ಸ್ ಹತ್ರ ಹೋದ್ವಿ. ಅಲ್ಲಿ ಯಾರೂ ಇಲ್ಲ, ಒಂಥರ ಖಾಲಿ ಜಾಗ, ಮನೆಗಳಿದ್ವು. ನಾನು ರಾಹುಲ್ ಇಬ್ಬರೇ. ಒಂಥರ ತುಂಬ ಚೆನ್ನಾಗಿತ್ತು. ಅಲ್ಲೇ 1.5 hour ಸ್ಪೆಂಡ್ ಮಾಡಿದ್ವಿ. ತುಂಬ ಪ್ಲೆಸೆಂಟ್ ಆಗಿತ್ತು. ನೂರು ಕನಸಿಗೆ ರಂಗೇರಿದೆ, ಸಣ್ಣ ಸಣ್ಣ ಆಸೆಗೆ ಜೀವ ಬಂದಂತಿದೆ. ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ. ಡೇ 2 ಇನ್ ಗ್ರಿಂಡಲ್ವಾಲ್ಡ್. ಬೇಗ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ ನಾವು. ಇವತ್ತು ನಮ್ಮದು ಲಾಂಗ್ ಡೇ. ನಮ್ದು ಇವತ್ತಿನ ಪ್ಲ್ಯಾನ್ ಬಂದ್ಬಿಟ್ಟು ಟಾಪ್ ಆಫ್ ಯುರೋಪ್, ಯುಂಗ್ಫ್ರೋ ಅಂತ. ಇಟ್ಸ್ ದ ಹೈಯೆಸ್ಟ್ ಪೀಕ್ ಆಫ್ ಯುರೋಪ್. ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನು. ಸೊ ಅಲ್ಲಿಗೆ ಹೊರಟಿದ್ದೀವಿ. ನೋಡ್ಬೋದು, ಇಟ್ಸ್ ವೆರಿ ಪ್ಲೆಸೆಂಟ್ ಮಾರ್ನಿಂಗ್ ಇನ್ ಗ್ರಿಂಡಲ್ವಾಲ್ಡ್. ಸೊ ನಾವು ಫಸ್ಟ್ ಗ್ರಿಂಡಲ್ವಾಲ್ಡ್ ಫಸ್ಟ್ ಅನ್ನೋ ಜಾಗಕ್ಕೆ ಹೊರಟ್ವಿ. ಅಲ್ಲಿಂದ ಒಂದು ಕೇಬಲ್ ಕಾರ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಒಂಥರ ವುಡ್ಡಲ್ಲಿ ಮಾಡಿರೋ ಮನೆಗಳಿದೆ. ಒಂಥರ ಬೇರೆನೇ ಲೋಕಕ್ಕೆ ಹೋದಂಗಿದೆ. ಇದು ಅಲ್ಲೇ ಟರ್ಮಿನಲಲ್ಲಿ ಒಂದು ಲಿಂಟ್ ಶಾಪ್ ಕಾಣಿಸ್ತು. ಸ್ವಿಟ್ಜರ್ಲ್ಯಾಂಡಲ್ಲಿ ಲಿಂಟ್ ತುಂಬ ಫೇಮಸ್. ಹಂಗೆ ಹಾಟ್ ಚಾಕ್ಲೇಟ್ ಬೇಕನ್ನಿಸ್ತಿತ್ತು ಮಾರ್ನಿಂಗ್. ಸೊ ಇಲ್ಲಿ ನಾವು ನೋಡಿದ್ವಿ ಹಾಟ್ ಚಾಕ್ಲೇಟ್ ಇರ್ತಿದ್ದು ಲಿಂಟಲ್ಲಿ. ವೈ ನಾಟ್ ಅಂತ ಅಂದ್ಕೊಂಡು ನಾವು ಅಲ್ಲಿ ಹಾಟ್ ಚಾಕ್ಲೇಟ್ ತೊಗೊಂಡು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ನೋಡ್ಬೋದು ಹೆಂಗೆ ಮಾಡ್ತಾರೆ ಹಾಟ್ ಚಾಕ್ಲೇಟ್ ಅಂತ. ತುಂಬ ಚೆನ್ನಾಗಿತ್ತು. ಲೈಕ್ ತುಂಬ ಕಡೆ ಕುಡ್ದಿದ್ವಿ ಹಾಟ್ ಚಾಕ್ಲೇಟು, ಬಟ್ ಹಿಯರ್ ಇಟ್ ವಾಸ್ ರಿಯಲಿ ನೈಸ್. ಟ್ರೈ ಮಾಡಿ ಆ ಕಡೆ ಹೋದಾಗ, ಆರ್ ಎನಿವೇರ್ ಇನ್ ಲಿಂಟ್ ಶಾಪ್ಸ್. ಆಮೇಲೆ ನಾವು ಟರ್ಮಿನಲ್ ಕಡೆಗೆ ಹೋದ್ವಿ. ಅಲ್ಲಿಂದ ನಮಗೆ ಕೇಬಲ್ ಕಾರ್ ಇತ್ತು ಯುಂಗ್ಫ್ರೋಗೆ.
ನೋಡ್ಬೋದು ನೀವು ಕೇಬಲ್ ಕಾರ್ ಹೆಂಗೆ ಕಾಣುತ್ತೆ ಅಂತ. ಬಟ್ ನಾವು ತೊಗೊಂಡಿದ್ದ ಟೈಮ್ ಇನ್ನೂ ಇತ್ತು, ಸೊ ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ. ಸೊ ನಾವು ಅಂದ್ಕೊಂಡ್ವಿ ಇನ್ನೂ ಸ್ವಲ್ಪ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿ ರಿಲ್ಯಾಕ್ಸ್ ಮಾಡಿ ಆಮೇಲೆ ತಗೋಣ. ಅಲ್ಲಿ ಹಾಗೆ ನಾವು ಫುಡ್ ಪಾಯಿಂಟ್ ಇತ್ತು, ಅಲ್ಲಿ ಕಾಣಿಸ್ತಿತ್ತು ನಮಗೆ ಕೇಬಲ್ ಕಾರ್ದು ಪಾತ್ವೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ಫ್ರೋ. ಒಂಥರ ವೆರಿ ಸಫೆಸ್ಟಿಕೇಟೆಡ್ ಕೇಬಲ್ ಕಾರ್ಸ್ ಇದು. ತುಂಬ ಎಕ್ಸ್ಪೆನ್ಸಿವ್ ಕೂಡ, ಬಟ್ ವರ್ತ್ ಅನಿಸ್ತು ಹೋದ್ಮೇಲೆ. ಹೇಳ್ತೀವಿ ಅದ್ರ ಬಗ್ಗೆ ಮುಂದೆ. ಈ ವ್ಯೂ ತುಂಬ ಚೆನ್ನಾಗಿತ್ತು. ಸೊ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ವ್ಯೂ ಎಂಜಾಯ್ ಮಾಡೋಣ ಅಂತ ಕೂತಿದ್ವಿ. ತೇಲಾಡುತ್ತಾ fallen in love, ರೋಮಾಂಚನ I'm falling in love, ಸಂತೋಷದ ಉಲ್ಲಾಸದ ಗೂಡಾದೇನ, ಪ್ರೀತಿಯ ಹೆಸರೇ ನೀನು. ಆಮೇಲೆ ನಮ್ಮದು 9:45 ಇತ್ತು ಕೇಬಲ್ ಕಾರು. ಸೊ ನಾವು ಒಳಗಡೆ ಎಂಟರ್ ಆಗಿ ಅಲ್ಲಿ ಕೇಬಲ್ ಕಾರ್ ಒಳಗಡೆ ಬಂದ್ವಿ. ನೋಡ್ತಾ ಇರ್ಬೋದು ವ್ಯೂ ತುಂಬ ಬ್ಯೂಟಿಫುಲ್ ಆಗಿತ್ತು. ನಮಗೆ ಒಂಥರ ರಿಜಿಸ್ಟರ್ ಆಗೋಗ್ಬಿಡ್ತು ಆ ಬ್ಯೂಟಿನೇ ನಮ್ಮ ಬ್ರೈನಲ್ಲಿ. ಸೊ ಈ ಕೇಬಲ್ ಕಾರ್ಸ್ ಹೋಗ್ತಾ ಇರುತ್ತೆ. ಸೊ ಜನ ಬಂದಂಗೆ ಹತ್ಕೊತಾ ಇರ್ತಾರೆ. ಸೊ ನಮ್ಮ ಕಾರಲ್ಲಿ ಜಸ್ಟ್ ನಾವಿಬ್ಬರು ಮತ್ತು ನಮ್ಮ ಜೊತೆ 4 ಜನ ಇದ್ದರು. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ರಿಯಲಿ ನೈಸ್. ನೋಡ್ಬೋದು ಕಾರ್ಸ್ ಬರ್ತಿರುತ್ತೆ, ಹೋಗ್ತಿರುತ್ತೆ. ಆ ಲ್ಯಾಂಡ್ಸ್ಕೇಪ್ಸ್, ಆ ಮನೆಗಳು ತುಂಬ ಬ್ಯೂಟಿಫುಲ್ ಆಗಿತ್ತು. ನಮ್ಮ ಮೆಮೊರಿಯಲ್ಲಿ ಇನ್ನೂ ಹಂಗೆ ರಿಜಿಸ್ಟರ್ ಆಗಿಬಿಟ್ಟಿದೆ ಈ ವ್ಯೂ. ಮೇಲಿಂದ ನಾವು ಒಂದು ಟ್ರೈನ್ ಸ್ಟೇಷನ್ ನೋಡಿದ್ವಿ ಆ್ಯಕ್ಚುಲಿ. ಸೊ ಈ ಜಾಗಕ್ಕೆ ಟ್ರೈನಲ್ಲೂ ಬರ್ಬೋದು, ಬಟ್ ನಾವು ಕೇಬಲ್ ಕಾರ್ ಚೂಸ್ ಮಾಡಿದ್ವಿ. ಸೊ ಬರ್ಬೇಕಾದ್ರೆ ಆ ಟ್ರೈನ್ ಸ್ಟೇಷನ್ ಕಾಣಿಸುತ್ತೆ, ತೋರಿಸ್ತೀವಿ. ಸೊ ಹಾಗೆ ಹೋಗ್ತಾ ಸ್ಲೋಲಿ ನಮಗೆ ಗ್ಲಿಮ್ಸಸ್ ಕಾಣಿಸ್ತು ಯುಂಗ್ಫ್ರೋದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಆಲ್ಮೋಸ್ಟ್ ಮುಗೀತು. ಇಟ್ಸ್ ಆಲ್ಮೋಸ್ಟ್ ಲೈಕ್ ಐ ಥಿಂಕ್ 20 to 25 minutes ಜರ್ನಿ ಕೆಳಗಿಂದ ಮೇಲೆಗೆ. ನಾವು ಕೇಬಲ್ ಕಾರಿಂದ ಇನ್ನೊಂದು ಪಾಯಿಂಟ್ ರೀಚ್ ಆದ್ವಿ. ಅಲ್ಲಿಂದ ನಮಗೆ ಪುನಃ ಯುಂಗ್ಫ್ರೋಗೆ ಒಂದು ಟ್ರೈನ್ ಇರುತ್ತೆ. ಅದು ಈ ಮೌಂಟೇನ್ಸ್ ಮಧ್ಯ ಒಂದು ಸುರಂಗ ಮಾಡಿದ್ದಾರೆ, ಅಲ್ಲಿಂದ ಹೋಗಬೇಕಾಗತ್ತೆ. ಹಾಗೆ ಟ್ರೈನಲ್ಲಿ ಹೋಗ್ತಾ ಇದೊಂದು ಪಾಯಿಂಟ್ ನಾವು ನೋಡಿದ್ದು. ಇಲ್ಲೇ ನಾವು ಫಸ್ಟ್ ಇಷ್ಟೊಂದು ಹತ್ತಿರದಿಂದ ಸ್ನೋ ನೋಡಿದ್ದು. ಅವ್ನು ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಿಲ್ಲಿಸ್ತಾನೆ 5 minutes ಈ ಪಾಯಿಂಟ್ ನೋಡೋಕ್ಕೆ. ಸೊ ಕ್ವಿಕ್ಕಾಗಿ ಇಳಿದು ನೋಡಿಬಿಟ್ಟು ಕ್ವಿಕ್ಕಾಗಿ ಟ್ರೈನ್ ಹತ್ಕೊಬೇಕು. ಸೊ ಫೈನಲಿ ವಿ ರೀಚ್ ಟಾಪ್ ಆಫ್ ಯುರೋಪ್, ಅಂದರೆ ಆ ಸ್ಟೇಷನ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನಮ್ಮ ಯುಂಗ್ಫ್ರೋ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಮೇಲೆ ಹೋದ ತಕ್ಷಣ ನಿಮ್ಗೆ ಒಂದು ಪಾಸ್ಪೋರ್ಟ್ ಥರ ಒಂದು ಬುಕ್ಸ್ ಕೊಡ್ತಾನೆ. ದೇರ್ ಯು ಕ್ಯಾನ್ ಸ್ಟ್ಯಾಂಪ್ ಸೊ ದಟ್ ಇಟ್ ಸೇಸ್ ದಟ್ ನೀವು ಟಾಪ್ ಆಫ್ ಯುರೋಪ್ ರೀಚ್ ಆಗಿದ್ದೀರಾ. ಆ್ಯಂಡ್ ನಿಮ್ಮ ಮೆಮೊರಿಯಲ್ಲಿ ಇಟ್ಕೋಬೋದು ಅದನ್ನ. ಸೊ ಸ್ಟ್ಯಾಂಪ್ ಹಾಕಿ ಸೈನ್ ಹಾಕಿ ಇಟ್ಕೋಬೋದು. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಅಲ್ಲೇ ಒಂದು ಕೆಫೆ ಇತ್ತು. ನಾವು ಸ್ವಲ್ಪ ಹೊತ್ತು ವಾರ್ಮ್ ಆಗೋಣ, ಎಂತೂ ಆಚೆ ತುಂಬ ಚಳಿ ಇತ್ತು, ಸ್ವಲ್ಪ ಹೊತ್ತು ವಾರ್ಮ್ ಆಗೋಣ ಅಂತ ಹೇಳಿ ಅಲ್ಲೇ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು.
ಆಮೇಲೆ ಹಾಗೆ ಫ್ಯಾಮಿಲಿ ಟೈಮ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಹಾಗೆ ನಮ್ಮ ಫ್ಯಾಮಿಲಿಯವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ಇದೆಲ್ಲ ಎಲ್ಲರೂ ತುಂಬ ಖುಷಿಯಾದರು. ಚಂದು ತುಂಬಾ ಎಕ್ಸೈಟ್ ಆಗಿದ್ಲು ಹೋಗೋಣ ಮೇಲೆ ಹೋಗೋಣ ಅಂತ. ಬಟ್ ಆಲ್ರೆಡಿ ನಾವು ಸ್ವಲ್ಪ ಆಲ್ಟಿಟ್ಯೂಡ್ ಮೇಲೆ ಬಂದಿದ್ವಲ್ಲ, ಸೊ ಐ ಥಾಟ್ ಫಸ್ಟ್ ಈ ಆಲ್ಟಿಟ್ಯೂಡ್ ಸ್ವಲ್ಪ ಸೆಟಲ್ ಡೌನ್ ಆಗಲಿ ಆ್ಯಂಡ್ ವಿ ಹ್ಯಾಡ್ ಟು ಕಾಂಟ್ಯಾಕ್ಟ್ ಅವರ್ ಪೇರೆಂಟ್ಸ್ ಎಲ್ಲ. ಸೊ ಕ್ವಿಕ್ಲಿ ಕಾಲ್ ಮಾಡಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಯುಂಗ್ಫ್ರೋಲಿ ಕೆಲವು ಪಾಯಿಂಟ್ಸ್ ಇದೆ, ಮೇನ್ ಪಾಯಿಂಟ್ಸ್ ಯಾವ್ದು ನೋಡಬೇಕು ಅಂತ. ಆ ಥರದಲ್ಲಿ ಇದು ಕೂಡ ಒಂದು ನಾವು ಹೋಗ್ತಿರೋದು. ಸೊ ತುಂಬ ಅಟ್ರಾಕ್ಷನ್ಸ್ ಇರುತ್ತೆ. ಸೊ ನೀಟಾಗಿ ಪಾತ್ಸ್ ಹಾಕಿರ್ತಾರೆ, ಡೈರೆಕ್ಷನ್ಸ್ ಹಾಕಿರ್ತಾರೆ. ಸೊ 1 by 1 ಕವರ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಫಸ್ಟ್ ನಾವು ರೀಚ್ ಆಗಿದ್ದು 360 ಡಿಗ್ರಿ ಸಿನಿಮಾ ಅಂತ. ಅಲ್ಲಿ ಮಧ್ಯ ನಿಂತ್ಕೊಂಡು ಸುತ್ತೂರ ಯು ಕ್ಯಾನ್ ಸಿ ಯುಂಗ್ಫ್ರೋ ರೀಜನ್ ಫುಲ್ ಹೆಂಗೆ ಕಾಣುತ್ತೆ ನೀವು ಅಲ್ಲಿ ನಿಂತರೆ ಅನ್ನೋದನ್ನ ನೋಡ್ಬೋದು ವಿಷುವಲಿ. ಆಮೇಲೆ ನಾವು ಟಾಪ್ ಆಫ್ ಯುರೋಪ್ದು ಮೇನ್ ಪಾಯಿಂಟಿಗೆ ಹೋದ್ವಿ. ಒಂಥರ ಸುತ್ತಮುತ್ತ ಬರೀ ಸ್ನೋ ಇತ್ತು, ಅಲ್ಲಲ್ಲಿ ಚಾಪರ್ಸ್ ಬರ್ತಿತ್ತು. ಸೊ ದಿಸ್ ಇಸ್ ದ ಟಾಪ್ ಆಫ್ ಯುರೋಪ್. ಇದೇ ವ್ಯೂ ಪಾಯಿಂಟ್, ಹೈಯೆಸ್ಟ್ ಪೀಕ್ ಆಫ್ ಯುರೋಪ್. ಬಟ್ ತುಂಬ ಕ್ರೌಡೆಡ್ ಇತ್ತು. ಲಾಟ್ ಆಫ್ ಟೂರಿಸ್ಟ್ ನಮ್ಮಾಗೇನೆ ಬಂದಿದ್ರು ಅಲ್ಲಿ. ಆ್ಯಂಡ್ ಇಟ್ ವಾಸ್ ವೆರಿ ಕೋಲ್ಡ್, ತುಂಬ ಚಳಿ ಆಗ್ತಿತ್ತು. ಬಟ್ ಸಮ್ಹೋ ಸ್ವಲ್ಪ ವೀಡಿಯೋಸ್ ಆ್ಯಂಡ್ ಫೋಟೋಸ್ ತಗೊಂಡ್ವಿ. ಯಾ, ದಿಸ್ ಇಸ್ ಟಾಪ್ ಆಫ್ ಯುರೋಪ್. ಪ್ರತಿ ಕ್ಷಣ ಕಂಡಾಗ ನಿನ್ನನು ಅದೇನು ಏನೋ ಏನೋ ಆಗಿದೆ. ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನೆ ಬಂದು ಸೇರಿದೆ. ಕಣ್ಣ ಮಾತಿಗೆ ಭಾಷೆಯೊಂದು ಏತಕ್ಕೆ ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ. ಆಮೇಲೆ ಅಲ್ಲಿಂದ ದೆರ್ ಇಸ್ ಒನ್ ಅದರ್ ಅಟ್ರಾಕ್ಷನ್. ಸೊ ಅಲ್ಲಿ ದೇ ಹ್ಯಾವ್ ಮೇಡ್ ಎ ಸ್ಟೇಡಿಯಂ ಥರ ಅಲ್ಲ, ಒಂದು ಜಾಗ ಇದೆ ವೇರ್ ಲಾಟ್ ಆಫ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ನೋಡ್ಬೋದು, ಕ್ರಿಕೆಟ್ ಮ್ಯಾಚ್ ನಡೆದಿದೆ, ಬಾಕ್ಸಿಂಗ್ ನಡೆದಿದೆ, ಟೆನ್ನಿಸ್ ಮ್ಯಾಚ್ ನಡೆದಿದೆ. ಈವನ್ ಐ ಗೆಸ್ ನಮ್ಮ ಇಂಡಿಯನ್ ನೀರಜ್ ಚೋಪ್ರಾ ಅವರು ಬಂದಿದ್ದಾರೆ ಇಲ್ಲಿ, ಅವರು ಜಾವ್ಲಿನ್ ಥ್ರೋ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಒಂದು ಪಾಯಿಂಟಲ್ಲಿ ನಮ್ಮನ್ನ ಸ್ನೋ ಹತ್ರ ಹೋಗೋಕ್ಕೆ ಬಿಟ್ಟರು. ಇಲ್ಲೇ ಅವರೆಲ್ಲ ಆಟ ಆಡಿದ್ದು, ಇಲ್ಲೇ ಎಲ್ಲ ಗೇಮ್ಸ್ ಸೆಟಪ್ ಮಾಡಿದ್ದು. ಯೂಶಲಿ ಅಂದರೆ ಚಾಪರ್ ರೈಡ್ಸ್ ಕೂಡ ಇರುತ್ತೆ ಅಲ್ಲಿ. ಇಫ್ ಯು ಪೇ ಸಮ್ ಮನಿ ಆ ರೇಂಜಸ್ ಮೊತ್ತ ರೈಡ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನಾವು ಆಲ್ಪೈನ್ ಎಕ್ಸಿಬಿಷನ್ ಥರ ಇತ್ತು, ಅಲ್ಲಿಗೆ ಬಂದ್ವಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಡ್. ಅಲ್ಲೊಂದು ಮಿನಿಯೇಚರ್ ಥರ ಇತ್ತು, ಎಂಟೈರ್ ಯುಂಗ್ಫ್ರೋ ಹೆಂಗೆ ಕಾಣುತ್ತೆ, ಆ ರೀಜನ್ ಹೆಂಗೆ ಕಾಣುತ್ತೆ ಅಂತ ತುಂಬಾ ಚೆನ್ನಾಗಿ ಮಾಡಿದರು. ಆಲ್ ದ ಕೇಬಲ್ ಕಾರ್ಸ್, ಟ್ರೈನ್ಸ್, ಅಲ್ಲಿನ ಕಲ್ಚರ್, ಆ ಮನೆಗಳು, ಆ ಕೇವ್ಸ್ ಎಲ್ಲನೂ ಇಟ್ ಸಮ್ಡ್ ಅಪ್ ಎವ್ರಿಥಿಂಗ್. ಅದು ಮುಗಿಸ್ಕೊಂಡು ನೆಕ್ಸ್ಟು ದ ಮೇಜರ್ ಅಟ್ರಾಕ್ಷನ್ ಬಂದು ಇದು ಐಸ್ ಪ್ಯಾಲೇಸ್ ಅಂತ. ದೇ ಹ್ಯಾವ್ ಮೇಡ್ ಒಂದು ಕೇವಲ್ಲಿ ಫುಲ್ ಆನ್ ಐಸ್ ಹಾಕ್ಬಿಟ್ಟು ಫುಲ್ ಸ್ಕಿಡಿ ಐಸ್ ಪ್ಯಾಲೇಸ್ ಥರ ಮಾಡಿದ್ದಾರೆ. ವಿ ವರ್ ವೆರಿ ಎಕ್ಸೈಟೆಡ್ ಟು ಗೋ ದೇರ್. ಅಂದರೆ ಇಗ್ಲೂ ಅಂತಾರಲ್ಲ, ಇಗ್ಲೂ ಫಾರ್ಮಲ್ಲಿ ಕಟ್ದಂಗೆ ಇದ್ದಾರೆ. ಇದು ಒಂಥರ ನಾವು ಕಾಲಿಟ್ಟಿದ ಜಾರ್ ಬಿಡ್ತಾ ಇದ್ವಿ. ತುಂಬ ಸ್ವಲ್ಪ ಕೇರ್ಫುಲ್ಲಾಗಿ ವಾಕ್ ಮಾಡಬೇಕಾಗಿತ್ತು. ಅಲ್ಲೂ ಕೋಲ್ಡ್ ಜಾಸ್ತಿನೇ ಇತ್ತು, ತುಂಬ ಫನ್ ಮಾಡಿದ್ವಿ. ಸೊ ಅಲ್ಲಿ ಕೇವ್ ಅಷ್ಟೇ ಅಲ್ಲ, ಸೊ ದೇರ್ ವರ್ ಫ್ಯೂ ಸ್ಟ್ಯಾಚ್ಯೂಸ್ ಆ್ಯಸ್ ವೆಲ್. ಐಸ್ ಸ್ಟ್ಯಾಚ್ಯೂಸು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಲೈಕ್ ತುಂಬ ಚೆನ್ನಾಗಿ ಕಾವ್ ಮಾಡಿದರು. ಸೊ ಅಲ್ಲಿ ಆ ಟೆಂಪರೇಚರ್ ಮೈಂಟೈನ್ ಮಾಡಿದರು. ಎನಿವೇಸ್ ಅಲ್ಲಿ ಕೋಲ್ಡ್ ಇರುತ್ತೆ, ಬಟ್ ಆ ಸ್ಟ್ಯಾಚ್ಯೂಸ್ ಉಳ್ಕೊಳ್ಳೋಕ್ಕೆ ಆ ಟೆಂಪರೇಚರ್ಸ್ ಮೈಂಟೈನ್ ಮಾಡಿ
ಪ್ರಿಸರ್ವ್ ಮಾಡಿದರು. ತೇಲಾಡುತ್ತಾ fallen in love, ರೋಮಾಂಚನ fallen in love, ಸಂತೋಷದ ಉಲ್ಲಾಸದ ಗೂಡಾದೇನ, ಪ್ರೀತಿಯ ಹೆಸರೇ ನೀನು. ಅದಾದಮೇಲೆ ನಾವು ಇನ್ನೊಂದು ಪಾಯಿಂಟ್ ಕಡೆಗೆ ಬಂದ್ವಿ. ಇಲ್ಲಂತೂ ತುಂಬ ಜನ, ತುಂಬ ಇಂಡಿಯನ್ಸ್ ಇದ್ದರು, ಆಮೇಲೆ ಕೊರಿಯನ್ಸೇ ಜಾಸ್ತಿ. ಈ ಕ್ರ್ಯಾಶ್ ಲ್ಯಾಂಡಿಂಗ್ ಆನ್ ಯು ಅಂತ ಒಂದು ಸೀರೀಸ್ ಇದೆ, ಕೊರಿಯನ್ ಸೀರೀಸ್. ಅದು ಇಲ್ಲೇ ಶೂಟ್ ಮಾಡಿದ್ರು ಅನ್ಸತ್ತೆ. ಸ್ವಲ್ಪ ಟ್ರೀಸಸ್ ಇದೆ ಅಲ್ಲಿ, ಏನೋ ಹೋಲ್ಡಿಂಗ್ಸ್ ಎಲ್ಲ ಮಾಡಿದ್ದಾರೆ ಅವರು. ಇದು ಪ್ಲಾಟ್ಯೂ ರೀಜನ್ ಅಂತ. ಸೊ ಅನದರ್ ವ್ಯೂ ಪಾಯಿಂಟ್, ವೆರಿ ಕ್ಲೋಸ್ ಟು ಸ್ನೋ. ಯು ಕ್ಯಾನ್ ವಾಕ್ ಆನ್ ದ ಸ್ನೋ, ಫೋಟೋಸ್ ತಗೋಬೋದು, ಯು ಕ್ಯಾನ್ ಪ್ಲೇ ವಿತ್ ಇಟ್. ಆ್ಯಂಡ್ ಅಲ್ಲಿಂದ ಯುಂಗ್ಫ್ರೋ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ಬೋದು, ಲೈಕ್ ಚಾಪರ್ಸ್ ಎವ್ರಿ ನೌ ಆ್ಯಂಡ್ ದೆನ್ ರೈಡ್ಸ್ ಹೋಗ್ತಾ ಇರುತ್ತೆ. ವೆರಿ ಬ್ಯೂಟಿಫುಲ್ ಇಟ್ ವಾಸ್. ಆ್ಯಂಡ್ ಸನ್ ವಾಸ್ ಆನ್ ಟಾಪ್ ಆಫ್ ಅಸ್. ಸನ್ ಇರೋದಕ್ಕೆ ಇನ್ನೂ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಸನ್ ಇಲ್ಲ ಅಂದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಫುಲ್ ಆಫ್ ಫಾಗಿ. ಸೊ ಫಾಗ್ ಇದ್ದರೆ ನಮಗೇನು ಕಾಣ್ತಿರ್ಲಿಲ್ಲ. ಅದೇ ಹೇಳ್ತಿದ್ದೆ ನಾನು, ಥ್ಯಾಂಕ್ ಗಾಡ್ ದಟ್ ದೇರ್ ವಾಸ್ ಸನ್ ದಟ್ ಡೇ. ನಾವು ಯುಂಗ್ಫ್ರೋಲೆಲ್ಲ ಏನು ಪಾಯಿಂಟ್ಸ್ ಇತ್ತು ಎಲ್ಲ ನೋಡಿಕೊಂಡು ಆಲ್ರೆಡಿ 4 o'clock ಆಗಿಬಿಟ್ಟಿತ್ತು. ಇನ್ನು ಸ್ವಲ್ಪ ಹೊತ್ತಿದ್ರೆ ಕತ್ಲ ಆಗ್ತದೆ. ಸೊ ನಾವು ಹೊರಟ್ಬಿಟ್ವಿ ವಾಪಸ್ಸು. ಮೇಲೆಯಿಂದ ಗ್ರಿಂಡೆಲ್ವಾಲ್ಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಗಮನಿಸಿದ್ರೆ ನಾವು ಹಿಂದಿನ ದಿನ ಹೋಗಿದ್ದ ಮೌಂಟೇನ್ ಅಲ್ಲಿದೆ, ರೈಟ್ ಸೈಡ್ ಮೇಲೆ ಕಾರ್ನರಲ್ಲಿ. ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಆ ಮನೆಗಳು, ಆ ನೇಚರ್ ಆಗಲಿ, ಎಲ್ಲನೂ ರೋಡ್ಸು, ಲೈಕ್ ಬ್ಯೂಟಿಫುಲ್ ಪೇಂಟಿಂಗ್ ಥರ ಇತ್ತು. ಆ ಮನೆಗಳು, ಆ ರೋಡ್ಸ್, ಆ ಗ್ರೀನರಿ, ಪ್ಲಸ್ ಹಾಗೆ ಕಳೆದೋಗ್ಬಿಟ್ಟಿದ್ವಿ ನಾವಿಬ್ಬರು ಅದನ್ನ ನೋಡಿಕೊಂಡು. ಮೇ ಬಿ ಆ ಟ್ರೈನ್ ರೈಡಲ್ಲಿ ಈ ಥರ ವ್ಯೂಸ್ ಕಾಣಿಸಲ್ಲ ಅನಿಸುತ್ತೆ. ಸೊ ಐ ವುಡ್ ಪ್ರಿಫರ್ ದಿಸ್ ಜರ್ನಿ, ಕೇಬಲ್ ಕಾರ್ ಜರ್ನಿ ಇನ್ಸ್ಟೆಡ್ ಆಫ್ ಟ್ರೈನ್. ಸೊ ದಟ್ ಈಸ್ ಹೌ ಅವರ್ ಡೇ 2 ಇನ್ ಸ್ವಿಟ್ಜರ್ಲ್ಯಾಂಡ್ ಲುಕ್ಡ್. ತುಂಬ ಅರ್ಲಿಯಾಗಿ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಆಲ್ಮೋಸ್ಟ್ 5ಗೆ ಕತ್ಲಾಗ್ತಿತ್ತು. ಸೊ ಇಲ್ಲೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ವಿ ಕೇಮ್ ಬ್ಯಾಕ್ ಟು ಗ್ರಿಂಡೆಲ್ವಾಲ್ಡ್ ಟರ್ಮಿನಲ್. ಥ್ಯಾಂಕ್ ಯು ಆಲ್ ವಿಡಿಯೋ ನೋಡಿದ್ದಕ್ಕೆ ಟಿಲ್ ದ ಎಂಡ್. ಲೈಕ್ ಮಾಡಿ, ಶೇರ್ ಮಾಡಿ.